ಹಬ್ಬದ ದಿನಗಳಲ್ಲಿ ಮೂಡೆ ತಿನ್ನಲಿಕ್ಕೆ ಎಲ್ರಿಗೂ ಇಷ್ಟ ಇರುತ್ತೆ ಅಲ್ವಾ. ನೋಡಿ, ತುಂಬ ಕಷ್ಟ ಇದ್ರದ್ದು ಮೂಡೆ ಹೊರಗಡೆದ್ದು ಇದು ಮಾಡ್ತಾರೆ ನೋಡಿ. ಅದನ್ನು ಯಾವ ರೀತಿ ಮಾಡ್ತಾರಂತ ಹೇಳಿ ಒಂದು ಸಣ್ಣ ಝಲಕ್ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಇವರಲ್ಲಿ ಮನೆಯಲ್ಲೇ ಮಾಡಿಕೊಡ್ತಾರೆ. 200 ರೂಪಾಯಿಗೆ 12 ನಮಗೆ ಮತ್ತೆ ಒಂದು ಎಕ್ಸ್ಟ್ರಾ ಕೊಟ್ಟರು ಅವರು. ಹೇಳಿದ್ರೆ ತುಂಬ ರೇಟ್ ಅಲ್ವಾ ಇದಕ್ಕೆ. ಸಣ್ಣ ಸೈಜ್ 200 ರೂಪಾಯಿಗೆ 12, ಆದರೆ ಸಣ್ಣದಂದರೆ ಸೈಜ್ ನೋಡಿ ಸಾಕಷ್ಟು ದೊಡ್ಡದೇ ಇತ್ತು. ಓಕೆ, ಇವತ್ತು ಮೂಡೆ ಮಾಡೋಣ ಅಂತ ಹೇಳಿದ್ದೀನಿ. ಯಾಕೆಂದರೆ ದೀಪಾವಳಿ ಕೂಡ ಮೂಡೆ ಮಾಡ್ತಾರೆ, ಹಾಗೂ ಹೀಗೇನು ಕೂಡ ಮೂಡೆ ತಿಂತಾ ಇರ್ತಾರೆ. ಕೆಲವೊಮ್ಮೆ ನಮಗೆ ಆಸೆ ಆಗುತ್ತೆ ಏನಾದರೂ ಟ್ರೆಡಿಷನಲ್ ತಿನ್ನೋಣ ಅಂತೇಳಿ. ಹಾಗೆ ಮೂಡೆ ಮಾಡುವಾಗ ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡೋಣ ಅಂತ ಹೇಳಿ ನಾನಿವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದನ್ನು ಕಟ್ಟೋದು ಹೇಗೆ ಏನು ಅಂತೆಲ್ಲ ನೋಡ್ಕೊಂಡು ಬಂದ್ರಲ್ಲ. ಇವಾಗ ಇದು ರೆಡಿ ಆಗಿದೆ. ಇನ್ನು ಫಸ್ಟಿಗೆ ಅಕ್ಕಿಯನ್ನು ನೆನೆ ಹಾಕಬೇಕು. ಬನ್ನಿ ಅಕ್ಕಿಯನ್ನು ನೆನೆ ಹಾಕೋಣ, ಹಾಗೂ ಇದನ್ನು ಸ್ವಲ್ಪ ನೀರಲ್ಲೆಲ್ಲ ತೊಳೆದು ರೆಡಿ ಮಾಡಿ ಇಡೋಣ. ಫಸ್ಟ್ ಇದಕ್ಕೆ ಧೂಳು ಇರುವುದರಿಂದ ಚೆನ್ನಾಗಿ ಒಳಗಡೆ ಎಲ್ಲ ನಾವು ತೊಳೆದು ಸ್ವಲ್ಪ ಬಿಸಿಲಿಗೆ ನೀರನ್ನು ಇದು ಮಾಡಲಿಕ್ಕೆ ಇಡಬೇಕು, ಡ್ರೈ ಆಗಲಿಕ್ಕೆ. ಆಮೇಲೆ ನಾನಿಲ್ಲಿ ರೇಷನ್ ಅಕ್ಕಿ 5 ಕಪ್ಪಷ್ಟು ತೊಗೊಂಡಿದ್ದೀನಿ. ನೋಡಿ, ಇದು ರೇಷನ್ ಅಕ್ಕಿ, ಬೆಳ್ತಕ್ಕಿ ಅಂತ ಹೇಳ್ತಾರೆ ನೋಡಿ. ಅದು ಕೆಲವರು ಇಡ್ಲಿ ರೈಸ್ ಕೂಡ ಹಾಕ್ತಾರೆ, ಚೆನ್ನಾಗಾಗತ್ತೆ. ಹಾಗೂ 2 ಕಪ್ಪಷ್ಟು ಉದ್ದಿನ ಬೇಳೆ, ಎರಡನ್ನು ಕೂಡ ಸಪ್ರೇಟಾಗಿ ಇಲ್ಲಿ ನಾನು ನೆನೆ ಹಾಕಿದ್ದೀನಿ. ಆಮೇಲೆ ಗ್ರೈಂಡ್ರಿಗೆ ಹಾಕುವಾಗ ಎರಡನ್ನು ಬೇಕಿದ್ರೆ ಒಟ್ಟಿಗೆ ಹಾಕ್ಬೋದು, ಆದರೆ ನುಣ್ಣಗೆ ನಾವು ಗ್ರೈಂಡ್ ಮಾಡಲಿಕ್ಕಿಲ್ಲ. ಸ್ವಲ್ಪ ರವೆ ಇರಬೇಕು, ತುಂಬ ರವೆ ಅಲ್ಲ. ಎರಡನ್ನು ಕೂಡ ಗ್ರೈಂಡ್ ಮಾಡಿ, ಆಮೇಲೆ ಗ್ರೈಂಡ್ ಮಾಡುವಾಗ 1 ಕಪ್ಪಷ್ಟು ನಾನು ಬೇಯಿಸಿದ ರೈಸನ್ನು ಹಾಕಿದ್ದೀನಿ. ಇದರಿಂದ ತುಂಬ ಸಾಫ್ಟ್ ಆಗುತ್ತೆ, ಇದು ಗೊತ್ತಾಯ್ತಲ್ಲ. ಇವಾಗ ಇದನ್ನೆಲ್ಲ ಉದ್ದಿನಬೇಳೆ ಹಾಗೂ ಅಕ್ಕಿ ಗ್ರೈಂಡ್ ಮಾಡಿದೆಲ್ಲವನ್ನು ಒಂದಕ್ಕೆ ಹಾಕಿ ಚೆನ್ನಾಗಿ ನೋಡಿ ಕೈಯಿಂದ ಈ ರೀತಿ ನಾವು ಮಿಕ್ಸ್ ಮಾಡಬೇಕು. ಉಪ್ಪನ್ನು ಹಾಕಿದ್ದೀನಿ ಆಲ್ರೆಡಿ ನಾನು. ಚೆನ್ನಾಗಿ ಹೀಗೆ ಮಾಡಬೇಕು, ಇದರಿಂದ ಚೆನ್ನಾಗಿದು ಉಬ್ಬಿ ಸಾಫ್ಟಾಗಿ ಬರುತ್ತೆ. ಹಾಗೂ ತುಂಬ ತೆಳುವಲ್ಲ, ತುಂಬ ದಪ್ಪನೂ ಅಲ್ಲ. ನೋಡಿ, ಈ ರೀತಿ ಬರಬೇಕು ಹಿಟ್ಟು, ಗೊತ್ತಾಯ್ತಲ್ಲ. ಇವಾಗ ಏನು ಮಾಡೋಣ ಅಂದರೆ ಇದನ್ನು ಮುಚ್ಚಿಡೋಣ. ಒಂದು 6 ಗಂಟೆ ಆದರೂ ಇದನ್ನು ನಾವು ಕರೆಕ್ಟಾಗಿ ಉಬ್ಬಲಿಕ್ಕೆ ಬಿಡಬೇಕು. ಇವಾಗ 6 ಗಂಟೆ ಆಗಿದೆ ನೋಡಿ, ಹಿಟ್ಟು ಫುಲ್ಲಾಗಿದೆ, ನೋಡ್ಬೋದು ನೀವು. ಮುಚ್ಚಳಕ್ಕೆ ಕೂಡ ತಾಗಿದೆ ಇಲ್ಲಿ ನೋಡಿ, ಚೆನ್ನಾಗಿ ಬಂದಿದೆ ಹಿಟ್ಟು. ಈ ರೀತಿ ಬರಬೇಕು ಸಾಫ್ಟಾಗಿ. ಇವಾಗ ಇದಕ್ಕೆ ಬೇಕಿದ್ದರೆ ನೀವು 2 ಚಮಚದಷ್ಟು ತೆಂಗಿನೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ಇಡ್ಲಿ ಪಾತ್ರೆಯ ನೀರಿಗೆ 2 ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ತೀನಿ. ಹಿಟ್ಟಿಗೆ ಬೇಕಿದ್ರೆ ಹಿಟ್ಟಿಗೆ ಕೂಡ ನೀವು ಹಾಕ್ಬೋದು, ತುಂಬ ಒಳ್ಳೆ ರುಚಿ ಬರುತ್ತೆ. ಜಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಓಕೆ, ಇವಾಗ ಮೂಡೆ ಇದುಂಟು ನೋಡಿ, ಇಡ್ಲಿ ಪಾತ್ರೆಯದ್ದು ಮೇಲ್ಗಡೆ ಒಂದು ಇಡ್ತಾರಲ್ಲ, ಅಟ್ಟಿ ಅಂತ ಹೇಳ್ತಾರೆ, ಅದು ಇಟ್ಟರೆ ಸಾಕಾಗೋದಿಲ್ಲ, ಇದು ಒಳಗಡೆ ತನಕ ಹೋಗಲ್ಲ. ಹಾಗಾಗಿ ಸ್ಟ್ಯಾಂಡ್ ಇಟ್ಟು ಆಮೇಲೆ ನಾನಿಲ್ಲಿ ಇದನ್ನು ಸೆಟ್ ಮಾಡಿದ್ದೀನಿ. ಇವಾಗ ಅದು ಬಿಸಿ ಆಗಲಿಕ್ಕೆ ಬಿಡೋಣ, ನೀರು ಚೆನ್ನಾಗಿ ಕುದಿ ಬರಬೇಕು. ಆಮೇಲೇ ಹಿಟ್ಟನ್ನು ಹಾಕಬೇಕು. ಒಂದು ಬೇರೆ ಸಪ್ರೇಟ್ ಪಾತ್ರೆಯಲ್ಲಿ ಹಿಟ್ಟನ್ನು ಸ್ವಲ್ಪ ತೊಗೊಳ್ಳಿ, ಆವಾಗ ನಿಮಗೆ ಹಾಕಲಿಕ್ಕೆ ಈಸಿ ಆಗುತ್ತೆ. ಓಕೆ, ಇವಾಗ ನೋಡಿ ಚೆನ್ನಾಗಿ ಕುದೀತಾ ಉಂಟಲ್ವ ನೀರು. ಇವಾಗ ಒಂದೊಂದು ಹಾಕಿ ನಾವು ಈ ರೀತಿ ಒಳಗಡೆ ಹಾಕೋಣ. ಮೂಡೆ ಮಾಡಲಿಕ್ಕೆ ಹೆಚ್ಚಾಗಿ ಎಲ್ಲರಿಗೆ ಗೊತ್ತಿರುತ್ತೆ, ಆದರೆ ಕೆಲವರು ಹಿಟ್ಟು ಒಂದು ಸಪ್ರೇಟ್ ಇರುತ್ತೆ. ಸಾಫ್ಟು ಬರಬೇಕಾದ್ರೆ ಇಷ್ಟೇ ಹಾಕಲಿಕ್ಕೆ, ಇದಕ್ಕೇನು ಎಕ್ಸ್ಟ್ರಾ ನಾವು ಹಾಕಲಿಕ್ಕಿಲ್ಲ. ಹಾಗಾಗಿ ನಾನು ಹೇಳಿದ ಪ್ರಮಾಣದಲ್ಲಿ ನೀವು ಹಾಕಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಎಲ್ಲದಕ್ಕೂ ಮುಕ್ಕಾಲಷ್ಟು ಹಾಕಿದ್ದೀನಿ. ಹಾಗೂ ಇವಾಗ ಮುಚ್ಚಿಟ್ಟು ಒಂದು 20 ನಿಮಿಷ ಬೇಯಿಸಬೇಕು. ಗೊತ್ತಾಗದಿದ್ದರೆ ಒಂದು ಕಡ್ಡಿ ಹಾಕಿ ನೋಡಿ ಒಳಗಡೆ ತನಕ ಬೆಂದಿದೆ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡ್ಬೋದು ನೀವು, ಉಬ್ಬಿಕೊಂಡು ಬಂದಿದೆ ಅಲ್ವಾ. ಈ ರೀತಿ ಬರಬೇಕು. ನಾನು ಕಡ್ಡಿ ಹಾಕಿ ಕೂಡ ನೋಡಿದ್ದೀನಿ. ಇವಾಗ ಮೆಲ್ಲನೆ ಒಂದು ಬಟ್ಟೆಯ ಸಹಾಯದಿಂದ ಒಂದೊಂದು ತೆಗೆಯೋಣ. ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸೇಮ್ ಅದೇ ಪ್ರಮಾಣದಲ್ಲಿ ನೀವು ಹಾಕಿ ನೋಡಿ. ಓಕೆ, ಇದೇ ರೀತಿ ಮಾಡಿ ನೀವು ಕೂಡ ಟ್ರೈ ಮಾಡಿ. ಚಿಕನ್ ಸಾರೊಂದಿಗೆ, ಚಟ್ನಿಯೊಂದಿಗೆ, ಅಥವಾ ಮಟನ್ ಸಾರಿದ್ದರೂ, ತರಕಾರಿ ಸಾರಿದ್ದರೂ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿದ್ದು ಬಂದಿದೆ ಅಂತ ಹೇಳಿ. ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ, ಇದು ನೋಡಿದ್ರಲ್ಲ.
ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.